ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಚಾನಲ್. ನಾನು ಯೋಗ ಮಾಸ್ಟರ್ ಸಂದೀಪ್ MN. ಜೊತೆಗೆ ಅಷ್ಟಾಂಗ ಯೋಗದ ವಿಡಿಯೋ ಸರಣಿಗಳಿಗೂ ನಿಮಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಈಗಾಗಲೇ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮಗಳಿಂದ ಶುರು ಮಾಡಿ ಕೊನೆಯ ವಿಡಿಯೋದಲ್ಲಿ ಧ್ಯಾನದವರೆಗಿನ ಅದ್ಭುತ ಪ್ರಯಾಣವನ್ನು ನೋಡಿದ್ದೇವೆ. ಇವತ್ತು ನಾವು ಈ ಸರಣಿಯ ಅತ್ಯಂತ ಕೊನೆಯ ಹಾಗೂ ಯೋಗದ ಪರಮ ಗುರಿಯಾದ 8ನೇ ಹಂತಕ್ಕೆ ಬಂದಿದ್ದೇವೆ. ಅದುವೇ ಸಮಾಧಿ ಅಂತ ಕರಿತೇವೆ. ಸಮಾಧಿ ಅಂದ ತಕ್ಷಣ ಹೆಚ್ಚಿನವರು ಶರೀರವನ್ನು ಬಿಡುವುದು ಅಥವಾ ಜೀವಂತವಾಗಿ ಮಣ್ಣಾಗುವುದು ಅಂದುಕೊಂಡಿದ್ದಾರೆ. ಆದರೆ ಪತಂಜಲಿ ಯೋಗ ಸೂತ್ರದ ಪ್ರಕಾರ ಸಮಾಧಿ ಎಂದರೆ ಸಾವಲ್ಲ, ಅದು ನಮ್ಮ ಮನಸ್ಸಿನ ಅತ್ಯುನ್ನತ ಜಾಗೃತ ಸ್ಥಿತಿ ಅಂತ ನಾವು ಕರಿತೇವೆ. ಹಾಗಿದ್ದರೆ ಈ ವಿಡಿಯೋದಲ್ಲಿ ಸಮಾಧಿಯ ನಿಜವಾದ ಅರ್ಥ ಮತ್ತು ಅದು ಜೀವನದ ಜೀವಂತ ಸ್ಥಿತಿಯಲ್ಲಿ ಹೇಗೆ ಸಾಧ್ಯ ಎಂಬುದನ್ನು ಅತ್ಯಂತ ಸರಳವಾಗಿ ತಿಳಿಯೋಣ. ಸ್ನೇಹಿತರೆ, ಪತಂಜಲಿ ಯೋಗ ಸೂತ್ರದ ಮೂಲಕ ಸಮಾಧಿ ಅಂದರೆ ಏನು ಎನ್ನುವುದನ್ನು ಅವರು ಒಂದು ಸೂತ್ರದ ಮೂಲಕ ವಿವರಿಸಿದ್ದಾರೆ. ಅದು ಏನೆನ್ನುವುದನ್ನು ನೋಡ್ತಾ ಹೋಗೋಣ. ತದೇವ ಅರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವಂ ಅಂತ. ಅಂದರೆ ತದೇವ ಅಂದರೆ ಆ ಧ್ಯಾನದ ಸ್ಥಿತಿಯೇ ಮುಂದುವರಿಯುವುದು ಅಂತ ಅರ್ಥ ಮಾತ್ರ ನಿರ್ಭಾಸಂ ಅಂದರೆ ಕೇವಲ ನಾವು ಅಂದರೆ ಧ್ಯಾನಿಸುವ ವಸ್ತುವಿನ ಅರ್ಥ ತಿರುಳು ಮಾತ್ರ ಉಳಿದುಕೊಳ್ಳುತ್ತದೆ ಎನ್ನುವುದು ಅರ್ಥ. ಸ್ವರೂಪ ಶೂನ್ಯಂ ಇವ ಅಂದರೆ ನಮ್ಮ ಸ್ವಂತ ಅಸ್ತಿತ್ವ ಅಥವಾ ಶರೀರದ ಅರಿವು ಸಂಪೂರ್ಣವಾಗಿ ಶೂನ್ಯವಾಗಿ ಬಿಡುತ್ತದೆ. ಅದೇ ಸಮಾಧಿ ಎನ್ನುವಂಥದ್ದು ಈ ಸೂತ್ರದ ಅರ್ಥ. ಇದರ ಮೂಲ ಆಶಯ ಏನೆನ್ನುವುದನ್ನು ನೋಡೋದಾದರೆ, ಧ್ಯಾನವು ಎಷ್ಟು ಆಳವಾಗುತ್ತದೆ ಎಂದರೆ ಅಲ್ಲಿ ಧ್ಯಾನ ಮಾಡುತ್ತಿರುವ ನಾನು ಎಂಬ ಅರಿವೇ ಇರುವುದಿಲ್ಲ. ಕೇವಲ ಆ ಪರಮ ಸತ್ಯ ಅಥವಾ ಆ ವಸ್ತು ಮಾತ್ರ ಉಳಿದು ಬಿಡುತ್ತದೆ. ಇದುವೇ ಸಮಾಧಿ ಅಂತ. ಹಾಗಿದ್ದರೆ ಧ್ಯಾನ ಮತ್ತು ಸಮಾಧಿಯ ನಡುವಿನ ವ್ಯತ್ಯಾಸ ಏನೆನ್ನುವುದನ್ನು ನಾವು ನೋಡೋದಾದರೆ, ಕಳೆದ ವಿಡಿಯೋದಲ್ಲಿ ನಾವು ನೋಡಿದಂತೆ ಧ್ಯಾನದ ಸ್ಥಿತಿಯಲ್ಲಿ 3 ವಿಷಯಗಳಿರುತ್ತವೆ. ಧ್ಯಾತ ಅಂದರೆ ಧ್ಯಾನ ಮಾಡುವ ನಾನು, ಧ್ಯೇಯ ಅಂದರೆ ಧ್ಯಾನದ ವಸ್ತು, ಮೂರನೇದಾಗಿ ಧ್ಯಾನ ಅಂದರೆ ಪ್ರಕ್ರಿಯೆ. ಆದರೆ ಸಮಾಧಿ ಸ್ಥಿತಿಗೆ ಬಂದಾಗ ಈ 3 ಒಂದೇ ಆಗಿಬಿಡುತ್ತವೆ. ಉದಾಹರಣೆಗೆ, ಒಂದು ಹನಿ ಉಪ್ಪು ನೀರಿನ ಹನಿ ಸಮುದ್ರಕ್ಕೆ ಬಿದ್ದಾಗ ಅದು ಸಮುದ್ರವನ್ನು ನೋಡುತ್ತಾ ನಿಲ್ಲುವುದಿಲ್ಲ, ಅದು ಸಮುದ್ರವೇ ಆಗಿಬಿಡುತ್ತದೆ. ಹಾಗೆ ನಮ್ಮ ಮನಸ್ಸು ತಾನು ಎಂಬ ಅಹಂಕಾರವನ್ನು ಮರೆತು ಆ ಪರಮಾತ್ಮನ ಅಥವಾ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಒಂದಾಗುವ ಸ್ಥಿತಿಯೇ ಸಮಾಧಿ ಅಂತ ನಾವು ಕರಿತಾ ಹೋಗ್ತೇವೆ. ಹಾಗಿದ್ರೆ ಸಮಾಧಿಯಲ್ಲಿ 2 ಮುಖ್ಯ ವಿಧಗಳಿವೆ. ಅವೇನಂತ ನೋಡೋದಾದರೆ ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ ಅಂತ ಕರಿತೀವಿ. ಸಂಪ್ರಜ್ಞಾತ ಸಮಾಧಿಗೆ ಇನ್ನೊಂದು ಹೆಸರು ಸಬೀಜ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿಗೆ ಇನ್ನೊಂದು ಹೆಸರು ನಿರ್ಬೀಜ ಸಮಾಧಿ ಅಂತ. ಇಲ್ಲಿ ಸಂಪ್ರಜ್ಞಾತ ಸಮಾಧಿಯನ್ನು ನೋಡ್ತಾ ಹೋಗೋದಾದರೆ, ಇಲ್ಲಿ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯಲ್ಲಿ ಇದ್ದರೂ ಯಾವುದೋ ಒಂದು ವಸ್ತುವಿನ ಅಥವಾ ಆಲೋಚನೆಯ ಆಧಾರದ ಮೇಲೆ ಅಂದರೆ ಬೀಜ ಇರುತ್ತದೆ. ನಮಗೆ ಪ್ರಕೃತಿಯ ಮತ್ತು ಸತ್ಯದ ನಡುವಿನ ಸಂಪೂರ್ಣ ಜ್ಞಾನ ಇಲ್ಲಿ ಸಿಗುವಂಥದ್ದು. ಎರಡನೇದಾಗಿ ಅಸಂಪ್ರಜ್ಞಾತ ಸಮಾಧಿ ಅಥವಾ ನಿರ್ಬೀಜ ಸಮಾಧಿ ಅಂತ ಕರಿತೀವಿ. ಇದು ಅತ್ಯುನ್ನತ ಸ್ಥಿತಿ. ಇಲ್ಲಿ ಯಾವುದೇ ಆಲೋಚನೆ ಅಥವಾ ಸಂಸ್ಕಾರ ಅಥವಾ ಆಧಾರ ಏನೂ ಇರುವುದಿಲ್ಲ. ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿ ತನ್ನ ಮೂಲ ಸ್ವರೂಪವಾದ ಆತ್ಮದಲ್ಲಿ ಲೀನವಾಗುತ್ತದೆ. ಇದನ್ನೇ ಕೈವಲ್ಯ ಅಥವಾ ಮುಕ್ತಿ ಎನ್ನುತ್ತಾರೆ. ಸ್ನೇಹಿತರೆ, ಹಾಗಿದ್ರೆ ದೈನಂದಿನ ಜೀವನಕ್ಕೆ ಸಮಾಧಿಯನ್ನು ಹೇಗೆ ನಾವು ಅಳವಡಿಕೆ ಮಾಡಿಕೊಳ್ಬೇಕು, ಅದರ ದೃಷ್ಟಿಕೋನ ಹೇಗೆ ಎನ್ನುವುದನ್ನು ನಾವು ನೋಡ್ತಾ ಹೋಗೋದಾದರೆ, ನಮಗೆ ಅನಿಸಬಹುದು, ನಾವು ಸಂಸಾರದಲ್ಲಿದ್ದುಕೊಂಡು ಸಮಾಧಿ ಸ್ಥಿತಿ ತಲುಪಲು ಸಾಧ್ಯವೇ ಅಂತ. ಖಂಡಿತವಾಗಿಯೂ ಸಾಧ್ಯ. ಪತಂಜಲಿ ಮುನಿಗಳ ಪ್ರಕಾರ ಸಮಾಧಿ ಅಂದರೆ ಸಮ ಪ್ಲಸ್ ಆದಿ, ಅಂದರೆ ಮನಸ್ಸಿನ ಸಮತೋಲನ ಎನ್ನುವುದೇ ಸಮಾಧಿ. ಜೀವನದಲ್ಲಿ ಎಂತಹದ್ದೇ ಕಷ್ಟ ಬರಲಿ, ಸುಖ ಬರಲಿ, ಲಾಭ ನಷ್ಟ ಏನೇ ಇರಲಿ, ಮನಸ್ಸು ತನ್ನ ಶಾಂತತೆಯನ್ನು ಕಳೆದುಕೊಳ್ಳದೆ ಸ್ಥಿತಪ್ರಜ್ಞವಾಗಿ ಇರುವುದೇ ದೈನಂದಿನ ಜೀವನದ ನಿಜವಾದ ಸಮಾಧಿ ಎನ್ನುವಂಥದ್ದು ಪತಂಜಲಿಯವರ ಮುಖ್ಯ ಉದ್ದೇಶ. ಇದು ನಮಗೆ ಅತಿಯಾದ ಆನಂದ, ತೃಪ್ತಿ ಮತ್ತು ಯಾವುದೇ ವಿಷಯದ ಬಗ್ಗೆ ಗೊಂದಲವಿಲ್ಲದ ಸ್ಪಷ್ಟತೆಯನ್ನು ನೀಡುತ್ತದೆ. ಸ್ನೇಹಿತರೆ, ಹಾಗಿದ್ದರೆ ಅಷ್ಟಾಂಗ ಯೋಗದ ಸಾರಾಂಶ ಏನು ಎನ್ನುವಂಥದ್ದು ನಾವು ನೋಡ್ತಾ ಹೋಗೋಣ. ಇಡೀ ಸರಣಿಯನ್ನು ಕೇವಲ 2 ನಿಮಿಷದಲ್ಲಿ ಕನೆಕ್ಟ್ ಮಾಡಿ ನೋಡುವುದಾದರೆ, ಯಮ ಮತ್ತು ನಿಯಮ ನಮ್ಮ ನಡವಳಿಕೆ ಮತ್ತು ಶಿಸ್ತನ್ನು ಸರಿಪಡಿಸುತ್ತದೆ. ಆಸನ ಮತ್ತು ಪ್ರಾಣಾಯಾಮ ನಮ್ಮ ಶರೀರ ಮತ್ತು ಉಸಿರನ್ನು ಸ್ಥಿರಗೊಳಿಸುತ್ತದೆ. ಪ್ರತ್ಯಾಹಾರ ನಮ್ಮ ಇಂದ್ರಿಯಗಳನ್ನು ಒಳಕ್ಕೆ ತಂದಿತ್ತು. ಧಾರಣ ಮತ್ತು ಧ್ಯಾನ ನಮ್ಮ ಮನಸ್ಸನ್ನು ಏಕಾಗ್ರತೆ ಕಡೆಗೆ ನಡೆಸುವಂಥದ್ದು. ಸಮಾಧಿ ನಮ್ಮನ್ನು ಬ್ರಹ್ಮಾಂಡದ ಪರಮಶಕ್ತಿಯೊಂದಿಗೆ ಒಂದಾಗಿಸುವಂಥದ್ದು. ಇದು ಕೇವಲ ದೈಹಿಕ ಕಸರತ್ತಲ್ಲ, ಇದು ಮನುಷ್ಯನಿಂದ ದೈವತ್ವದ ಕಡೆಗಿನ ಒಂದು ಸಂಪೂರ್ಣ ವಿಜ್ಞಾನ. ಸ್ನೇಹಿತರೆ, ಹಾಗಿದ್ರೆ ನಿಮಗೆ ಇಷ್ಟೊತ್ತು ನಾವು ಹೇಳಿರ್ತಕ್ಕಂಥದ್ದು ಸಮಾಧಿ ಬಗ್ಗೆ ಅನ್ನುವಂಥದ್ದು ಗೊತ್ತಾಯಿತು. ಜೊತೆಗೆ ಇಲ್ಲಿಗೆ ನಮ್ಮ ಪತಂಜಲಿ ಅಷ್ಟಾಂಗ ಯೋಗದ 8 ಹಂತಗಳ ಸರಣಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಯೋಗ ಎಂದರೆ ಕೇವಲ ಮ್ಯಾಟ್ ಮೇಲೆ ಮಾಡುವ ವ್ಯಾಯಾಮವಲ್ಲ, ಅದು ನಾವು
ನಮ್ಮ ಬದುಕುವ ದಾರಿ ಹೇಗೆ ಎಂಬುದನ್ನು ನಮಗೆ ಏನಾಗಿರ್ತದೆ ಕಲಿಸಿಕೊಡುವಂಥದ್ದು ಮತ್ತು ಅರ್ಥ ಮಾಡಿಸಿಕೊಡುವಂಥದ್ದೇ ಅಷ್ಟಾಂಗ ಯೋಗ ಅಂತ. ಈ ಇಡೀ ಸರಣಿ ನಿಮಗೆ ಹೇಗೆ ಅನಿಸುತ್ತೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿಯ ಅಷ್ಟಾಂಗ ಯೋಗ ಆಗಿರ್ಬೋದು ಅಥವಾ ಯೋಗದ ಬೇರೆ ಬೇರೆ ರೂಪರೇಷೆಗಳನ್ನು ನಿಮ್ಮ ಮುಂದಿಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಯೋಗ ಸಂದೀಪ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ಜೊತೆಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ